ಪ್ರತಿದಿನ 1 ಗಂಟೆ ಯೋಗ ಮಾಡುವ ನಮ್ಮ ಊರಿನ ಗೃಹಿಣಿಯರ ವಿಶೇಷ ಕತೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವಿಲ್ವಾದರ್ಶ್ ವ್ಲಾಗ್ಸ್. ಇದೀಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ವೀಡಿಯೋಸ್ಗಾಗಿ. ಸೂರ್ಯ ತನ್ನ ಕೆಲಸವನ್ನು ಮುಗಿಸುವ ಸಮಯ, ಹಲವರು ತಮ್ಮ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿ ಪಡೆಯುವ ಸಮಯ. ಆದರೆ ನಮ್ಮೂರಲ್ಲಿ ಸ್ವಲ್ಪ ಡಿಫ್ರೆಂಟ್. ಒಂದು ಸ್ಮಾಲ್ ಗ್ರೂಪ್ ಆಫ್ ಲೇಡೀಸ್ ಎಲ್ಲರೂ ಸೇರಿ ದಿನಂಪ್ರತಿ ಯೋಗ ಮಾಡೋಕ್ಕೆ ಹೋಗ್ತಾರೆ. ಈ ವ್ಲಾಗು ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ 21 ಅವತ್ತು ತೊಗೊಂಡಿರೋದು. ಸೊ ಯೋಗ ಡೇ ಸೆಲೆಬ್ರೇಷನ್ ಇಲ್ಲಿ ಯಾವ ಥರ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಯಾವ ರೀತಿ ಯೋಗ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟಾಗಿ ವ್ಲಾಗಾಗಿ ನಾನು ತೋರಿಸಿದ್ದೀನಿ. ಮರೀದೆ ಸ್ಕಿಪ್ ಮಾಡಿದೆ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯ ಧನ ಸಂಪದೋ ಶತ್ರು ಬುದ್ಧಿ ವಿನಾಶಾಯ ದೀಪೋರ್ಜ್ಯೋತಿರ್ನಮಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದೋ ಶತ್ರು ಬುದ್ಧಿ ವಿನಾಶಾಯ ದೀಪೋರ್ಜ್ಯೋತಿರ್ನಮಸ್ತುತೆ. ಈಗಿನ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇದು ನಮ್ಮ ಹಿರಿಯರು ಅಂದರೆ ಪೂರ್ವಜರು ಕೊಟ್ಟಂತಹ ಒಂದು ಅದ್ಭುತವಾದ ಸಂಪತ್ತು. ಈ ಸಂಪತ್ತನ್ನು ನಾವು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲ ಕರ್ತವ್ಯ. ಆರೋಗ್ಯವಾಗಿ ಬೇಕು ಅಂತ ಕಲಿಯುವ ಮನುಷ್ಯ ಯೋಗವನ್ನು ಪ್ರತಿನಿತ್ಯ ಮಾಡ್ತಾ ಹೋಗ್ಬೇಕು. ಈ ದಿನ ರಾತ್ರಿ ದಿವಸ ಏನಂದ್ರೆ ಒಂದು ಭೂಮಿ ಒಂದು ಆರೋಗ್ಯವಾಗಿ ಯೋಗ. ಇದನ್ನ ಈ ಟೀಮನ್ನು ಇಟ್ಕೊಂಡು ಇವತ್ತು ಯೋಗ ಅಂತಾರಾಷ್ಟ್ರೀಯ ಯೋಗವನ್ನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಟ್ಟದಿಂದ ಅಂತಾರಾಷ್ಟ್ರೀಯದಲ್ಲೂ ಸಹ ಈ ದಿನ ಏನೇನೋ ಯೋಗ ಕಾರ್ಯಕ್ರಮಗಳು ಅವಕಾಶಕ್ಕೆ ಯೋಗವನ್ನು ಆಚರಿಸ್ಕೊಳ್ತಾರೆ. ನಾವು ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ನಿತ್ಯ ಆಸನ ಅಭ್ಯಾಸ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಆರೋಗ್ಯವಾಗುತ್ತದೆ ಅನ್ನೋದು ಮನಸ್ಸಲ್ಲಿಕೊಂಡು ಪ್ರತಿನಿತ್ಯ ಆಸನಗಳ ಅಭ್ಯಾಸ ಮಾಡೋದ್ರಿಂದ ಎಲ್ಲರೂ ಆರೋಗ್ಯಯುತವಾಗುತ್ತದೆ. ಮನಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತಂ ಪ್ರವರಂ ಮುನೀನಾ ಪತಂಜಲಿ ಪ್ರಾಂಜಲಿ ಪ್ರಾಣದೋಸ್ಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂ ಪರಿಮವಂದನಾ ಮೃತ್ಯೋರ್ಮುಕ್ಷೀಯಮಾಮೃತಾ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ನನಗೆ ಸ್ಪೆಷಲ್ ಅನಿಸಿದ್ದೇನೆಂದರೆ ಇದೊಂದೇ ಸ್ಪೆಸಿಫಿಕ್ ವಿಷಯಕ್ಕೆ. ಬಿಕಾಸ್ ಎವ್ರಿ ಡೇ ಅವ್ರವ್ರ ರೊಟೀನ್ ಮುಗಿಸಿ ಈವ್ನಿಂಗ್ ಒಂದು 5 o'clock ಹಂಗೆ ಎಲ್ಲರೂ ಸೇರಿ ಇಷ್ಟರ ಜೊತೆ ಒಂದು 5 to 10 ಮೆಂಬರ್ಸ್ ಎಕ್ಸ್ಟ್ರಾ ಆಗ್ತಾರೆ ಸಮ್ಟೈಮ್ಸ್. ಎಲ್ಲ ಸೇರಿ ಮಠ ಅಂತ ನಮ್ಮೂರಲ್ಲಿದೆ, ಅಲ್ಲಿ ಯೋಗ ಅಭ್ಯಾಸ ಮಾಡ್ತಾರೆ. ಜಸ್ಟ್ ಫಾರ್ 1 day ಸೇಕ್ ಆ ಥರ ಅಲ್ಲ, ಇವ್ರದ್ದು ಡೈಲಿ ಈವ್ನಿಂಗ್ ರೊಟೀನ್ ಆಗಿದೆ. ಇಷ್ಟು ಜನ ಒಂದೇ ಕಡೆ ಸೇರಿ 1.5 hour ಯೋಗ ಮಾಡೋದು ಅನ್ನೋದು ಇಟ್ಸ್ ನಾಟ್ ಎ ಕಾಮನ್ ಥಿಂಗ್ ಅಂತ ನನಗೆ ಫೀಲ್ ಆಯಿತು. ಯೋಗಾಸನಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಟೈಮ್ ಇಟ್ಟು ಅವ್ರ ರೊಟೀನೆಲ್ಲ ಕಂಪ್ಲೀಟ್ ಮಾಡಿ ಇದನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತ 1.5 hour ಏನೋ ಇರುತ್ತಲ್ಲ ಅದನ್ನು ಹೋಗಿ ಅಟೆಂಡ್ ಮಾಡಿ ಅವ್ರು ಕಂಪ್ಲೀಟಾಗಿ ವಾರ್ಮಪ್ಪಿಂದ ತುಂಬ ಯೋಗಾಸನ ಎಲ್ಲ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಪ್ರಾಣಾಯಾಮ ಮಾಡಿ ಇಷ್ಟನ್ನು ಒಂದು ದಿನಕ್ಕೆ ಡೈಲಿ ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಥಿಂಗ್. ವಾರ್ಮಪ್ ಎಕ್ಸಸೈಸಸ್ ಎಲ್ಲ ಮುಗಿಸಿ ಯೋಗಾಸನಕ್ಕೆ ಮಾಡ್ತಾರೆ. ಬಟ್ ವಾರ್ಮಪ್ ಒಂದು 20 minutes ತನಕ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಹೇಳ್ತಾ ಮಾಡ್ತಾ ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೇ ಅಷ್ಟೇ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ನಮಗೆ ಯೋಗ ಎಷ್ಟು ಮುಖ್ಯ ಅನ್ನೋದನ್ನ ಒಬ್ಬೊಬ್ಬರು ಅನಿಸಿಕೆ ಕೇಳಬೇಕಾದ್ರೂ ನಂಗೆ ಅದು ಫೀಲ್ ಆಯಿತು. ಅನಿಸಿಕೆಗೆ ಅಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಖಂಡಿತ ನೀವು ಪಾರ್ಟ್ 2ನ ಮಿಸ್ಸೇ ಮಾಡ್ಕೊಬೇಡಿ. ಇದರಲ್ಲೂ ನೀವು ಒಂಚೂರು ಸ್ಕಿಪ್ ಮಾಡಿದ್ರು ನೀವು ಆಲ್ಮೋಸ್ಟ್ ಏನೋ ಒಂದು ಮಿಸ್ ಮಾಡ್ಕೊತೀರಾ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು.
ಅಲ್ಲಿರೋರು ಅಷ್ಟು ಜನ ತುಂಬ ಇನ್ಸ್ಪೈರ್ ಆದರು. ಏನಕ್ಕೆ ಅಂದರೆ ನಾನಿವಾಗ ನ್ಯೂ ಮಾಮ್ ಆಗಿದ್ದೀನಿ. ಸೊ ನನ್ನ ಬೇಸಿಕ್ ರೂಟೀನ್ಸ್ ತುಂಬ ಕಮ್ಮಿ ಇದ್ರೂ ಬಟ್ ಸ್ಟಿಲ್ ನಾನು ನನ್ನ ಬಾಡಿಗೆ ಅಷ್ಟು ಪ್ರಿಯಾರಿಟಿ ಕೊಟ್ಟಿಲ್ಲ, ಇನ್ನು ನನ್ನ ಹೆಲ್ತ್ ಬಗ್ಗೆ ಅಷ್ಟು ಪ್ರಿಯಾರಿಟಿ ಕೊಟ್ಟಿಲ್ಲ. ಬಟ್ ಇಲ್ಲಿರೋ ಅಷ್ಟು ಜನ 20+ 60+ ತನಕನೂ ಇದ್ದಾರೆ. ಅವರೆಲ್ಲರೂ ಅವ್ರ ಹೆಲ್ತಿಗೆ ಎಷ್ಟು ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಈ ಒಂದು ಅವರಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ, ಲೈಕ್ ಗಂಡ ಮಕ್ಕಳು, ತಿಂಡಿ, ಊಟ ಆ್ಯಂಡ್ ಮನೆಯವ್ರ ಹೆಲ್ತು ನೋಡ್ಕೊಬೇಕು. ಅತ್ತೆ ಮಾವ ಎಲ್ಲರೂ ಇರ್ತಾರಲ್ವ, ಅವ್ರದ್ದೆಲ್ಲ ಹೆಲ್ತು ನೋಡಿಕೊಂಡು ತನ್ನ ಹೆಲ್ತು ನೋಡ್ಕೊಬೇಕು. ಅವರ ಹೆಲ್ತು ಸಹ ಅವ್ರಿಗೆ ಇಂಪಾರ್ಟೆಂಟ್ ಅನ್ನೋದು ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಅದನ್ನ ಬೇಸಿಸ್ ಮೇಲೆ ಇಟ್ಕೊಂಡು ಅವರು 3 ಮಂತ್ಸಿಂದ ಒಂಚೂರು ಬಿಡದೆ ಯೋಗ ಮಾಡ್ತಿದ್ದಾರಲ್ಲ, ಅದಕ್ಕೆ ನನಗೆ ತುಂಬ ಬಿಗ್ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತು. ಬಿಕಾಸ್ ನನಗನ್ಸೋದು ಒಂದೇ, ಆಲ್ವೇಸ್ ಥಿಂಕ್ ಕನ್ಸಿಸ್ಟೆನ್ಸಿ ಈಸ್ ಎ ಕೀ. ನಾವು ಏನೇ ಮಾಡಿದ್ರೂ ಹೊಸ ಆಟಗಳು 1 ದಿನ 2 ದಿನ ಅಥವಾ ಒಂದು 15 ದಿನ ಅಷ್ಟಾದಮೇಲೆ ನಮಗೆ ಒಂದು ಸ್ವಲ್ಪ ಬೋರ್ ಆಗಿ ಅಥವಾ ನಮ್ಮಲ್ಲಿ ಅದು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ಇವ್ರ ಹತ್ರ ಇರೋ ಈ 3 ಮಂತ್ಸ್ ಕನ್ಸಿಸ್ಟೆನ್ಸಿ ಹಂಗೆ ಕಂಟಿನ್ಯೂ ಆಗ್ತಾನೆ ಇದ್ದರೆ ಇಟ್ ಗೋಸ್ ಅಪ್ ಟು ಇಯರ್, 2 ಇಯರ್, 3 ಇಯರ್ ಆ ಥರ. ಇಲ್ಲೆಲ್ಲ 9-10 ಇಯರ್ಸಿಂದನೂ ಯೋಗ ಮಾಡೋರಿದ್ದಾರೆ. ಸೊ ಅವರಷ್ಟು ಕನ್ಸಿಸ್ಟೆನ್ಸಿ ನಮಗೆ ಬರಬೇಕು. ಯೋಗಾಸನ ಬಾಡಿ ವರ್ಕೌಟೇ ಆಗಿರ್ಬೋದು ಅಥವಾ ಬಾಡಿಗೆ ನಾವು ಎಕ್ಸಸೈಸ್ ಮಾಡೋದೇ ಆಗಿರ್ಬೋದು, ಬಟ್ ಅದಕ್ಕೆ ತುಂಬ ಬೇಕಾಗಿರೋದು ಮೈಂಡ್ ಪ್ರಿಪ್ರೇಷನ್. ನಮ್ಮ ಮೈಂಡಲ್ಲಿ ಅದು ಕರೆಕ್ಟಾಗಿ ಕೂತ್ಕೊಬೇಕು. ಮನಸ್ಸಿಗೆ ಜಾಸ್ತಿ ಕೆಲಸ ಅಂತ ನನ್ನೊಂದು ಅಭಿಪ್ರಾಯ. ಆ್ಯಂಡ್ ನಾನೆಲ್ಲ ಓದಿದ್ದು ಸಹ ಯೋಗ ಬರೀ ದೇಹಕ್ಕಲ್ಲ ಮನಸ್ಸಿಗೂ ಸಹ ಅಂತ. ನಾನು ಓದಿದ ಸಾಲುಗಳು ಈ ಥರ ಇದೆ: ಯೋಗ ಅಂದರೆ ಕೇವಲ ದೇಹವನ್ನು ಬಾಗಿಸುವುದಲ್ಲ, ಅದು ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಒಂದು ಮಾರ್ಗ. ಯೋಗ ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರ ಕೊಡುವುದಿಲ್ಲ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ನಮ್ಮ ಜೀವನದಲ್ಲಿ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ, ಹಾಗೆಯೇ ಧನಾತ್ಮಕ ಚಿಂತನೆಗಳನ್ನು ಹೆಚ್ಚಿಸುತ್ತದೆ. ಇವರು ಮಾಡಬೇಕಾದ್ರೇ ಪ್ರತಿಯೊಂದು ಯೋಗಕ್ಕೂ ಯೋಗದ ಹೆಸರು, ಅದರ ಬೆನಿಫಿಟ್ಸ್ ಆ್ಯಂಡ್ ಯಾವ ಹೆಲ್ತ್ ಇಶ್ಯೂ ಇದ್ದರೆ ಯಾವ ಯೋಗ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದೂ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡ್ತಾ ಹೋದರು. ಇನ್ಫ್ಯಾಕ್ಟ್ ಇವಾಗ ಮಾಡ್ತಾ ಇರೋ ಆಸನ ಬಟರ್ಫ್ಲೈ ಎಕ್ಸಸೈಸ್, ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಪ್ರೆಗ್ನೆಂಟ್ ಲೇಡೀಸ್ ಸಹ ಮಾಡ್ಬೋದು ಎಲ್ಲನೂ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಮೈಕ್ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಅದರದ್ದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅವರು ಕೊಡಬೇಕಾದ್ರೆ ನನ್ನ ಕಡೆಯಿಂದ ತಗೊಳಕ್ಕಾಗಲಿಲ್ಲ. ಇವ್ರನ್ನ ಮಾಡ್ತಾ ಇರಬೇಕಾದ್ರೆ ನಂಗೆ ಅನಿಸಿದ್ದು, ಇಲ್ಲಿ ಯಾವುದೇ ರೀತಿಯಾದ ವಯಸ್ಸು ಮುಖ್ಯ ಇಲ್ಲ ಅಥವಾ ಸಮಯ ಮುಖ್ಯ ಅಲ್ಲ, ಇಚ್ಛಾಶಕ್ತಿ ಮುಖ್ಯ. ಯಾಕಂದರೆ ಎಷ್ಟು ಒಂದು ಜನ ಎಲ್ಲೋ ದೂರ ಹೋಗಿದ್ರು, ಯೋಗಾಸನ ಟೈಮಿಗೆ ಬರಲೇಬೇಕು ಅಂತ. ಆ ಟೈಮಲ್ಲಿ ಅಲ್ಲಿ ಬಂದು ಅಲ್ಲಿ ಯೋಗ ಮಾಡಿದ್ರು. ಸ್ವಲ್ಪ ಜನ ಬಂದು ಬ್ಯುಸಿಯಾಗಿರ್ತಾರೆ, ವರ್ಕ್ ಇರುತ್ತೆ ಆ್ಯಂಡ್ ಟಯರ್ಡ್ ಆಗಿರುತ್ತೆ. ಬಟ್ ಯೋಗ ಅಂತ ಬಂದಾಗ ಅದನ್ನೆಲ್ಲ ಬದಿಗಿಟ್ಟು, ಇಲ್ಲ ಇವತ್ತು ಯೋಗ ಇದೆ ಅಂದರೆ ಯೋಗಕ್ಕೆ ಬರಬೇಕು, ಯೋಗಾಸನ ಮಾಡಬೇಕು ಅನ್ನೋದು ಬರ್ತಾರೆ. ಇನ್ನೆಷ್ಟೋ ಜನದ ಮನೆಯಲ್ಲಿ ನೆಂಟರಿಷ್ಟ್ರು ಬಂದಿರ್ತಾರೆ ಅಥವಾ ಮಕ್ಕಳೇ ಇರ್ತಾರೆ ಅಂತ ಇಟ್ಕೊಳ್ಳಿ. ಆವತ್ತಿನ ದಿನ ಅಯ್ಯೋ ಬಿಡು ಒಂದಿನ ತಾನೇ ಅಂತ ಯಾರೂ ಎಕ್ಸ್ಕ್ಯೂಸ್ ಕೊಡದೆ, ಇಲ್ಲ ನಮ್ಮ ಆರೋಗ್ಯಕ್ಕೆ ನಮಗೆ ಅಂತ ಒಂದು ಟೈಮ್ ಕೊಟ್ಕೊಂಡಿದ್ದೀವಿ, ಆ ಟೈಮಲ್ಲಿ ನಾವು ಹೋಗಿ ಮಾಡಲೇಬೇಕು ಅನ್ನೋ ಒಂದು
ಇಚ್ಛಾಶಕ್ತಿಯಿಂದ ಎಲ್ಲರೂ ಡೆಡಿಕೇಟೆಡ್ ಆಗಿ 1.5 hour 2 hours ಕಂಪಲ್ಸರಿ ಬಂದು ಮಾಡೇ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಏನಂದರೆ ಯೂಶ್ವಲಿ ತುಂಬ ಗರ್ಲ್ಸ್ ಎಲ್ಲ ಸೇರಿದಾಗ ಮಾತಾಡೋದೇ ಜಾಸ್ತಿ ಆಗಿಬಿಡುತ್ತೆ. ಬಟ್ ಇಲ್ಲಿ 1.5 hour ಏನು ಯೋಗ ಇದೆ ಅದು ಕಂಪ್ಲೀಟಾಗಿ ಯೋಗ ಮಾಡ್ತಾರೆ ಹೊರತು ಯಾವುದೇ ಟಾಪಿಕ್ ಆಗಲಿ ಇನ್ನೊಂದಾಗಲಿ ಮಾತಾಡೋದಾಗಲಿ ಏನೂ ಇಲ್ಲ. ಕಂಪ್ಲೀಟ್ ಯೋಗ ಅಷ್ಟೇ. 1.5 hour ವರ್ಕೌಟ್ ಮಾಡಬೇಕಾ ವರ್ಕೌಟ್ ಮಾಡ್ತಾಯಿದ್ದಾರೆ, ಲೈಕ್ ಯೋಗಾಸನ ಮಾಡ್ತಾಯಿದ್ದಾರೆ ಅಷ್ಟೇ. ಅಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರೂ ಯೋಗಾಸನ ಮಾಡ್ತಾರೆ. ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಸ್ಟೋರೀಸ್ ಕೇಳಿದಾಗ ನಂಗೆ ತುಂಬಾ ಇನ್ಸ್ಪೈರ್ ಆದರು. ಬಿಕಾಸ್ ಇಲ್ಲಿ ನಾನು 2-3 ಸಲ ಹೇಳಿದ್ದೀನಿ, ಏಜ್ ಲಿಮಿಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ವೆರೈಟಿ ಆಫ್ ಏಜ್ ಪೀಪಲು ಇಲ್ಲಿದ್ದಾರೆ. ಸೊ ಹಂಗಾಗಿ ಒಬ್ಬೊಬ್ಬರು ಹೇಳಬೇಕಾದ್ರೆ ಓಕೆ ಇವ್ರಿಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಒಂದು ಫೀಲ್ ಬರುತ್ತಲ್ಲ, ಹಂಗಾಯಿತು. ನಾನು ಆಗಲೇ ಹೇಳ್ದಾಗೆ ಮೈಕ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಅವ್ರು ಏನು ಆಸನಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದು ವಿಡಿಯೋದಲ್ಲಿ ಬರೋಕ್ಕಾಗಲಿಲ್ಲ. ಬಟ್ ನಿಮಗೆ ಯಾರಿಗಾದರೂ ನಾವು ಈ ವಿಡಿಯೋ ನೋಡಿಕೊಂಡು ಯೋಗಾಸನ ಮಾಡಬೇಕು, ಸೊ ಹಾಗಾಗಿ ಏನು ಆಸನ ಮಾಡ್ತಾರೆ, ಹೇಗೆ ಮಾಡಬೇಕು, ಏನು ಬೆನಿಫಿಟ್ಸ್ ಇದೆ, ಏನು ಹೆಲ್ತ್ ಇಶ್ಯೂಸ್ಗೆ ಯಾವ ಆಸನ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. 50 ಕಮೆಂಟ್ಸ್ ಬಂತು ಅಂದರೆ ನಾನು ಪುನಃ ಸುಪ್ರಭಾ ಟೀಚರ್ ಹತ್ರ ಕೇಳಿ ಅವರು ವಿಡಿಯೋ ಮಾಡಲಿಕ್ಕೆ ರೆಡಿ ಇದ್ದರೆ ಅವ್ರ ಹತ್ರ ನಾನು ಕಂಪ್ಲೀಟಾಗಿ ನೀಟಾಗಿ ವಿಡಿಯೋ ಮಾಡಿಸಿ ವಿತ್ ರೆಕಾರ್ಡಿಂಗ್ ಮಾಡಿಸಿ ನಾನು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಆ ವಿಡಿಯೋನ ನೋಡಿಕೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಬೋದು. ನೀವು ಇದನ್ನು ನೋಡ್ತಾ ಇರ್ಬೋದು, ನಿಮಗೂ ಡೈಲಿ ಲೈಫಲ್ಲಿ ಯೋಗ ಮಾಡಬೇಕು ಅಂತ ಅನಿಸಿರ್ಬೋದು, ಅಥವಾ ಮಾಡದೇ ಇರೋ ಏನೋ ಒಂದು ಕಾರಣ ಇರ್ಬೋದು. ಬಟ್ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ದಯವಿಟ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಬಿಕಾಸ್ ಹೆಲ್ತ್ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟು. ಫಿಸಿಕಲ್ ಮೆಂಟಲಿ ಎರಡೂ ಕಡೆ ತುಂಬ ಕಾಮ್ ಆ್ಯಂಡ್ ಸೂಪರಾಗಿದ್ದರೆ ಮಾತ್ರ ನಮ್ಮನ್ನು ನಾವೇ ಚೆನ್ನಾಗಿಟ್ಕೊಳ್ಳೋಕ್ಕಾಗೋದು. ಆ್ಯಂಡ್ ನಮ್ಮ ಫ್ಯಾಮಿಲಿನೂ ಸಹ ಚೆನ್ನಾಗಿಟ್ಕೊಳ್ಳೋಕ್ಕಾಗೋದು. ಬಿಕಾಸ್ ನಾವು ಹ್ಯಾಪಿಯಾಗಿದ್ದರೆ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿರುತ್ತೆ. ಇದೇ ನಾವು ಒಂಚೂರು ಮನಸ್ಸಲ್ಲಿ ಓಕೆ ಇಲ್ಲ ಅಥವಾ ಆರೋಗ್ಯ ಏರುಪೇರಿದ್ದಾಗ ಫ್ಯಾಮಿಲಿ ಮೇಲೂ ಪರಿಣಾಮ ಬೀಳುತ್ತೆ. ಇತ್ತೀಚೆಗಂತೂ ತುಂಬಾ ಬ್ಯುಸಿಯಾಗಿರುತ್ತೆ ಲೈಫು. ಯಾವಾಗಲೂ ಫೋನು, ಏನಾದರೂ ಒಂದು ಎಂಟರ್ಟೈನ್ಮೆಂಟು, ಇದೇ ರೀತಿ ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೋಗಬೇಕಾದ್ರೆ ದಿನಂಪ್ರತಿ ನಾವು ಯೋಗಕ್ಕೆ ಇಷ್ಟು ನಿರ್ದಿಷ್ಟ ಟೈಮ್ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅದು ನಮ್ಮ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಬೇಕು. ಜೊತೆಗೆ ಯೋಗಾಸನ ಬಂದು ಫಿಸಿಕಲಿ ಮೆಂಟಲಿ ನಮಗೆ ರಿಲೀಫ್ ಕೊಟ್ಟರು ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾವು ಸೂರ್ಯ ನಮಸ್ಕಾರನ ತುಂಬ ಫಾಸ್ಟಾಗಿ ಮಾಡ್ತೀವಲ್ಲ, ಆವಾಗ ವೆಯ್ಟ್ ಲಾಸ್ ಸಹ ಆಗುತ್ತೆ. ನಮ್ಮ ಹೋಲ್ ಬಾಡಿ ಎಕ್ಸಸೈಸ್ ಕೊಟ್ಟಾಗ ಆಟೋಮೆಟಿಕಲಿ ನಾವು ವೆಯ್ಟ್ ಕೂಡ ಲಾಸ್ ಮಾಡ್ತಾ ಇರ್ತೀವಲ್ವ. ಸೊ ಆ್ಯಸ್ ಎ ನ್ಯೂ ಮಾಮ್ ನಾನ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಡೈಲಿ ಅನ್ಕೊತಾ ಇದ್ದೆ, ಹೌದು ಯಾವುದಾದ್ರೂ ಎಕ್ಸಸೈಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ. ಬಟ್ ಇವ್ರನ್ನ ನಿನ್ನೆ ನೋಡಿದ ಮೇಲೆ ನಂಗೆ ಅನ್ನಿಸ್ತು, ಇಲ್ಲ ನಾವು ವೆಯ್ಟ್ ಲಾಸ್ ಮಾಡಲೇಬೇಕು, ಅದು ಯೋಗಾಸನದಲ್ಲೇ ಮಾಡಲೇಬೇಕು, ಯೋಗಾಸನ ಪ್ರಾಕ್ಟೀಸ್ ಮಾಡಿನೇ ಅಂತ ಅನ್ನಿಸ್ತು. ಸೊ ನಿಮ್ಗೆ ಈ ಥರ ಯಾವುದಾದ್ರೂ ಯಾರನ್ನಾದರೂ ನೋಡಿ ಹಂಗೆ ಅನಿಸಿದರೆ ನನಗೂ ಕಮೆಂಟ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ತನಕ ನಂಗೆ ಆ ಥಾಟ್ ಇಲ್ಲ, ಬಟ್ ನನಗೆ ಇವತ್ತು ಯೋಗಾಸನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೇನಾದ್ರು ಥಾಟ್ ಬಂದಿದ್ರು ವೆಲ್ ಆ್ಯಂಡ್ ಗುಡ್. ಯಾವಾಗಲೇ ಬಂದರೂ ನೀವು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ಕೊಂಡಾಗ ದಯವಿಟ್ಟು ಸ್ಟಾರ್ಟ್ ಮಾಡಿ. ಅದು ನಿಮ್ಮ ಹೆಲ್ತಿಗೆ ತುಂಬ 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 ಒಳ್ಳೆಯದು. ಕಂಪ್ಲೀಟ್ ಬ್ಲಾಗ್ನ ನೋಡಬೇಕಾದ್ರಾಗಲಿ ಎಡಿಟ್ ಮಾಡಬೇಕಾದ್ರಾಗಲಿ ಪ್ರತಿಯೊಂದು ಸಲನೂ ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ನಿಮಗೂ ಈ ವಿಡಿಯೋಯಿಂದ ಏನೋ ಒಂದು ಚಿಕ್ಕ ಇನ್ಸ್ಪಿರೇಷನ್ ಸಿಕ್ಕಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗಾಗಲಿ ಅಥವಾ ನಿಮ್ಮ ಹೆಲ್ತ್ ಇಶ್ಯೂಸ್ನ ಸರಿ ಮಾಡ್ಕೊಳ್ಳೋದಕ್ಕಾಗಲಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ. ಎಲ್ಲೋ ಒಂದು ಕಡೆ ಎಲ್ಲೋ 1% ಜನಕ್ಕೆ ನನ್ನ ವೀಡಿಯೋಸಿಂದ ಒಂದು ಖುಷಿ ಸಿಗುತ್ತೆ ಅಥವಾ ಏನೋ ಒಂದು ಉಪಯೋಗ ಆಗುತ್ತೆ ಅಂದರೆ ನನಗೂ ಸಹ ತುಂಬ ಹ್ಯಾಪಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ದಟ್ ಅವರು ನನ್ನ ವೀಡಿಯೋಸ್ನ ನೋಡಿ ಅವ್ರಿಗೂ ಲೈಕ್ ಆಗಲಿ.
ಹಾಗೆ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು 2 ಲ್ಯಾಂಗ್ವೇಜಸಲ್ಲಿ ವೀಡಿಯೋ ಮಾಡ್ತೀನಿ, ಕನ್ನಡ ಆ್ಯಂಡ್ ತಮಿಳ್. ಕನ್ನಡದಲ್ಲಿ ಲಾಂಗ್ ವೀಡಿಯೋ ಆಗಿ ಇದು ಫಸ್ಟ್ ವೀಡಿಯೋ ಮಾಡಿದ್ದೀನಿ. ಸೊ ನನಗೆ ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಆ್ಯಂಡ್ ಲೈಕ್ಸ್ ಬಂದರೆ 50 ಲೈಕ್ಸ್ ಬಂದರೆ ನಾನು ವೀಕ್ಲಿ 1 ಕನ್ನಡ ಬ್ಲಾಗ್ ಹಾಕೋಣ ಅಂತ ಇದ್ದೀನಿ. ಸೊ ಈ ಬ್ಲಾಗ್ಗೆ ನೀವು 50 ಲೈಕ್ಸ್ ಕೊಡಬೇಕು. ಕನ್ನಡ ಬ್ಲಾಗ್ ಬೇಕು ಅಂದರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ನಿಮಿಷ, ಪಾರ್ಟ್ 2 ನಾಳೆ 11 ಗಂಟೆಗೆ ಬರುತ್ತೆ. ಸೊ ಮರೀದೆ ಚೆಕ್ ಮಾಡಿ. ಬಿಕಾಸ್ ಪಾರ್ಟ್ 2 ಅಲ್ಲಿ ತುಂಬ ಇಂಪಾರ್ಟೆಂಟಾಗಿ ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದು ನನಗೆ ಕೇಳಬೇಕಾದ್ರೆ ಭಾಳನೇ ಖುಷಿ ಅನ್ನಿಸ್ತು. ನಿಮಗೂ ಬೇಕಲ್ವಾ ಒಬ್ಬೊಬ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಎಷ್ಟೆಲ್ಲ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಎಷ್ಟೆಲ್ಲ ಅದು ಸರಿ ಹೋಗಿದೆ ಅಂತ. ಸೊ ಮರೀದೆ ಪಾರ್ಟ್ 2ನ ಚೆಕ್ ಮಾಡಿ. ಬಿಕಾಸ್ ಒಬ್ಬೊಬ್ರದ್ದು ಎಕ್ಸ್ಪೀರಿಯೆನ್ಸ್ನ ಕೇಳಬೇಕಾದ್ರು ತುಂಬಾ ಖುಷಿ ಆಯಿತು. ನಿಮಗೂ ಆ ಖುಷಿ ಕೊಡುತ್ತೆ ಅಂತ ನಂಬಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಕುಟ್ಟಿ ಚಾನಲ್. ಇದಲ್ಲದೆ ನಾನು ತುಂಬ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ವೀಡಿಯೋಸು ಶೂಟ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಕಂಪ್ಲೀಟಾಗಿ ನನ್ನ ಚಾನಲ್ನ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ವೇಸ್ ಬಿ ಕೈಂಡ್ ಆ್ಯಂಡ್ ಬಿ ಹ್ಯಾಪಿ.